திருச்சிற்றம்பலம். ஓம் சிவா திருச்சிற்றம்பலம். ತಿರುಚಿಟ್ರಂಬಲಂ. ಗುರುದೇವ, ಈ ಪ್ರಪಂಚದಲ್ಲಿ ಮಾಟ ಮಂತ್ರ ಇದೆಲ್ಲ ಇದೆ, ಅದರಿಂದ ಮನುಷ್ಯರನ್ನ ಸಾಯಿಸ್ಬೋದು ಮತ್ತು ಒಬ್ಬರನ್ನ ಹಾಳು ಮಾಡ್ಬೋದು ಅಂತ ನಂಬ್ತಾರೆ ಕೆಲವು ಜನ. ಅದು ನಿಜಕ್ಕೂ ನಡೆಯುತ್ತಾ ಇದೆಯಾ? ಮಾಟ ಮಂತ್ರ ಹಾಂ, ಮಾಟ ಮಂತ್ರ ನಿಜವಾಗಿ ನಡೀತದ ಅಂತೇಳಿ ಅಲ್ವಾ? ನಡೆಯುತ್ತಾ? ಹೌದು. ತಿರುಚಿಟ್ರಂಬಲಂ. ನಮಃ ಶಿವಾಯ. ಗುರುವೇ ಶರಣ. ತಿರುಚಿಟ್ರಂಬಲಂ. ಮಾಟ ಮಂತ್ರ ಮಾಡಲಿಕ್ಕೆ ಗೊತ್ತಿದ್ದರೆ, ಸರಿಯಾಗಿ ಗೊತ್ತಿದ್ದರೆ ಅದು ನಡೀತದೆ. ಸರಿಯಾಗಿ ಗೊತ್ತಿರಬೇಕು ಮಾಟ ಮಂತ್ರ ಮಾಡಲಿಕ್ಕೆ. ಅರ್ಥ ಆಯ್ತಾ? ಒಂದು ವಿಚಾರ. ಇನ್ನೊಂದು, ನಮ್ಮ ಸಮಯ ಒಳ್ಳೆದಿರುವಾಗ ಯಾವುದೇ ಮಾಟ ಮಂತ್ರ ಮಾಡಿದರೂ ನಮಗೆ ನಾಟುವುದಿಲ್ಲ. ಈಗ ಒಬ್ಬ ನಮಗೆ ಮಾಟ ಮಂತ್ರ ಮಾಡಿದ, ನನ್ನ ಗುಡ್ ಟೈಮ್ ಒಂದು 10 ವರ್ಷ ಉಂಟು. 10 ವರ್ಷ ಕಳೆದ ನಂತರ ಅದು ಎಫೆಕ್ಟ್ ಹೊಡೆಯುತ್ತದೆ. ಅರ್ಥ ಆಯ್ತಲ್ವ? ಯಾಕೆ ಈಗ ಮಾಟ ಮಂತ್ರದ ಬಗ್ಗೆ ಭಯ? ಅಲ್ಲ, ಭಯ ಅಂತಲ್ಲ, ಸಾಮಾನ್ಯವಾಗಿ ಅದ್ರ ಬಗ್ಗೆ ಚರ್ಚೆ ನಡೀತಾನೆ ಇರುತ್ತೆ ಕೆಲವೊಂದು ಕಡೆ. ಅದರಿಂದ ಅದಕ್ಕೆ ಕೇಳಿದಷ್ಟೇ ನಾನು. ಚರ್ಚೆ ನಡೀಲಿ, ನಾವು ಚರ್ಚೆ ಮಾಡಿದ್ರೆ ಆಯ್ತು. ನಾವು ಚರ್ಚೆ ಮಾಡೋ ಕಾರಣದ ನಮ್ಮೊಳಗೆ ಹೋಗೋದು ಮಾಟ ಮಂತ್ರ. ಇಲ್ಲ ನಮ್ಮೊಳಗೆ ಮಾಟ ಮಂತ್ರ ಹೋಗ್ತದೆ? ಹಾಂ, ಈ ವಾಮಾಚಾರ ಅಲ್ವಾ ಹೇಳೋದು? ಅಲ್ವಾ? ಈ ವಾಮಾಚಾರ ನಮ್ಮೊಳಗೆ ಹೋಗ್ತದ ಅಂತ ಕೇಳೋದು. ಅದರ ಬಗ್ಗೆ ಆಲೋಚನೆ ಮಾಡಿದರೆ ಮಾತ್ರ, ಅದರ ಬಗ್ಗೆ ನಾವು ತಿಳ್ಕೊಂಡ್ರೆ ಮಾತ್ರ, ಅದರ ಬಗ್ಗೆ ನಾವು ಏನೋ ಒಂದು ಸ್ವಲ್ಪ ಒಳಗಿನಿಂದ ಕ್ಲೂ ಕೊಟ್ಟೆವು ಅಂತ ಹೇಳಿದರೆ ಅದಕ್ಕೆ ಒಳಗೆ ಬರಲಿಕ್ಕೆ ತುಂಬ ಸುಲಭ ಆಗ್ತದೆ ಅಲ್ವಾ? ಈ ಜಿರಳೆ ಉಂಟಲ್ಲ, ಜಿರಳೆ ಒಂದು ಮಾತಿದೆ, ಜಿರಳೆ ಮೀಸೆ ಹೊಕ್ಕುವಲ್ಲಿವರೆಗೆ ಮಾತ್ರ ಅಂತ. ಮೀಸೆ ಹೊಕ್ಕಿದ ಮೇಲೆ ಇಡೀ ದೇಹವೇ ಹೋಗ್ತದೆ. ಹಾಗೆ ಈ ಮಾಟ ಮಂತ್ರ ಅಲ್ಲ. ಮನಸ್ಸು ಸ್ಟ್ರಾಂಗ್ ಆಗಿರಬೇಕು, ನೀನು ನಂಬಬೇಕು. ಆತ್ಮವಿಶ್ವಾಸ ಒಂದು ಇದ್ದರೆ ಎಲ್ಲವೂ ಸಿದ್ಧಿಯಾಗ್ತದೆ. ಆತ್ಮವಿಶ್ವಾಸ ಇಲ್ಲದಿದ್ದರೆ ಏನೂ ಪ್ರಯೋಜನ ಇಲ್ಲ. ಸರಿಯಪ್ಪ, ಈಗ ಮಾಟ ಮಂತ್ರ ಮಾಡೋದು ಅಂತ ಹೇಳುವ. ಯಾರಿಗೆ ಮಾಟ ಮಂತ್ರ ಮಾಡೋದು? ಮಾಟ ಮಂತ್ರ ಮಾಡುವ ಯಾಕೆ ಇಷ್ಟು ಜನರನ್ನು, ಅವರ ಭಕ್ತರುಗಳನ್ನೆಲ್ಲ ಯಾಕೆ ಅವರು ಕಾಯ್ತಾರೆ ಮಾಟ ಮಂತ್ರ ಮಾಡಿದ್ದಾರೆ? ಯಾರಿಗೆ ಒಬ್ಬನಿಗೆ, ದೊಡ್ಡ ಒಂದು ವ್ಯಕ್ತಿಗೆ ಮಾಟ ಮಂತ್ರ ಮಾಡಿ ಲೈಫ್ ಸೆಟ್ಲ್ ಆಗ್ಬೋದಲ್ಲ, ಯಾಕೆ ಆಗೋದಿಲ್ಲ? ಇದು ಯೋಚನೆ ಮಾಡಬೇಕು ನಾವು. ಅರ್ಥ ಆಯ್ತಲ್ವ? 100 ರೂಪಾಯಿಗೆ, 200 ರೂಪಾಯಿಗೆ, 1000 ರೂಪಾಯಿಗೆ, 2000 ರೂಪಾಯಿಗೆ, 10,000ಕ್ಕೆ, 1 ಕೋಟಿಗೆ ಅಂತಲೇ ವ್ಯಾಪಾರ ಮಾಡ್ತಾರೆ ಅಲ್ವಾ? ಹೌದು. ವಿಷಯ ಹೇಳೋದು, ನಿಧಿ ತೆಗೆದುಕೊಡ್ತೇನೆ, ಅದು ತೆಗೆದುಕೊಡ್ತೇನೆ, ಇದು ತೆಗೆದುಕೊಡ್ತೇನೆ, ಆ ಕಡೆದು ಮಾಡ್ತೇನೆ, ಈ ಕಡೆದು ಮಾಡ್ತೇನೆ ಅಂತೇಳಿ. ಮಾಟ ಮಂತ್ರ ಮಾಡುವವನನ್ನು ಮಾಟ ಮಂತ್ರ ಮಾಡುವಾಗ ಅವನು ಇರುವುದೇ ಇಲ್ಲ. ಇದು ಇನ್ನೂ ಸೂಕ್ಷ್ಮ. ಅರ್ಥ ಆಯ್ತಲ್ವ? ಈ ಬ್ಲ್ಯಾಕ್ ಮ್ಯಾಜಿಕ್ ತಿಳಿದವರು ಇದ್ದಾರಲ್ವ, ಬ್ಲ್ಯಾಕ್ ಮ್ಯಾಜಿಕ್ ತಿಳಿದವರಾಗಿ ಇರುವುದೇ ಇಲ್ಲ ಅವರು. ಅದು ಹೇಗೆ ನಾವು ಜಡ್ಜಿಮೆಂಟ್ ಮಾಡಲಿಕ್ಕೆ ಆಗ್ತದೆ ಅಂತ ಕೇಳೋದು. ನಮ್ಮ ವಿಧಿಯನ್ನು ಹೇಗೆ ತಪ್ಪಿಸ್ಲಿಕ್ಕೆ ಆಗ್ತದೆ? ಆಗ ಕೇಳ್ಬೋದು, ಕೆಲವರಿಗೆಲ್ಲ ಮಾಟ ಮಂತ್ರ ಆಗ್ತದೆ, ಕೆಲವರಿಗೆ ಹೀಗೆಲ್ಲ ಆಗ್ತದೆ ಅಂತೇಳಿ. ಅವನು ಹೋದ ಜನ್ಮದಲ್ಲಿ ಮಾಡಿದ ಕರ್ಮ ಅಷ್ಟಿತ್ತು. ಎಷ್ಟೋ ಜನರಿಗೆ ತೊಂದರೆ ಮಾಡಿದ್ದಾನೆ ಅವನಿಗೆ ಈ ಜನ್ಮದಲ್ಲಿ ಈ ರೀತಿಯಾಗಿ ಹೋಗ್ತದೆ. ಅರ್ಥ ಆಯ್ತಲ್ವ? ಇದರ ಮೂಲ ಉದ್ದೇಶ ಎಂತ ಅಂತ ಹೇಳಿದರೆ ಮಾಟ ಮಂತ್ರ ಅಲ್ಲ, ನಮ್ಮ ಕರ್ಮ. ನಾವು ಏನು ಮಾಡಿದ್ದೇವೆ ಅದನ್ನು ನಾವು ಅನುಭವಿಸಲೇಬೇಕು. ಒಬ್ಬನಿಗೆ ಕಪಾಲಕ್ಕೆ ಹೊಡೆದ್ರೆ ಅವ ಇನ್ನೊಂದು ಏಟು ಹೊಡೆದೇ ಹೊಡಿತಾನೆ. ಆಗ ಹೊಡೆಯದಿದ್ದರೂ ಸ್ವಲ್ಪ ಸಮಯ ಕಳೆದಾದರೂ ಹೊಡಿತಾನೆ ಅಲ್ವಾ? ಈಗ ಒಂದು ಸಾಲ ತಗೊಂಡ್ರೆ, ಸಾಲ ಮಾಡಿದರೆ, ಸಾಲ ಕೇಳಲಿಕ್ಕೆ ಬಂದೇ ಬರ್ತಾನಲ್ವ? ಬರ್ತಾನೆ ಇಲ್ವ? ಹಾಂ, ಆಗ ನಾವು ಯಾಕೆ ಸಾಲ ಮಾಡಬೇಕು? ಕೆಲವೊಂದು ಅವಶ್ಯಕತೆ ಇರುತ್ತವೆ, ಅದಕ್ಕೋಸ್ಕರ ಮಾಡ್ತೀವಿ. ಅವಶ್ಯಕತೆ ಇಲ್ಲಿ ಸಾಲ ಅಂತ ಹೇಳಿದ್ರೆ ಅರ್ಥ ಆಯ್ತಾ ನಿಂಗೆ? ಹೇಳೋದು ಜನ್ಮ ಜನ್ಮದ ವಿಚಾರ ಹೇಳೋದು. ಈ ಸಾಲ ಅಂತ ಹೇಳಿದರೆ ಹಣಕಾಸಿನ ಸಾಲ ಹೇಳಿದಲ್ಲ ಇಲ್ಲಿ, ಅದೊಂದು ಉದಾಹರಣೆ ಕೊಟ್ಟದ್ದು. ಸಾಲ ಮಾಡಿದರೆ ಸಾಲ ಕೊಟ್ಟವನು ಕೇಳಲಿಕ್ಕೆ ಬಂದೇ ಬರ್ತಾನೆ. ಅದೇ ರೀತಿ ನಾವು ಏನೋ ಮಾಡಿದರೂ ನಮ್ಮ ಹಿಂದೆ ಒಂದು ಸ್ಕ್ರೀನ್ ಪ್ಲೇ ನಡೀತಾನೆ ಇರ್ತದೆ. ನಮ್ಮದು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಹೇಳೋದು, ಒಳ್ಳೆಯದನ್ನೇ ಮಾಡಿ. ಮಾಟ ಮಂತ್ರ ಮಾಡೋದು ಅಂತ ಹೇಳಿದರೆ ಲಿಂಬೆಳ್ಳಿಯಲ್ಲಿ ಮಾಟ ಮಂತ್ರ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳ್ತಾರೆ ಅಲ್ವಾ? ಇನ್ನು ಅನೇಕ ರೀತಿಯಲ್ಲಿ ಮಾಟ ಮಂತ್ರ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳ್ತಾರೆ. ಇದನ್ನು ನೀವು ಎಷ್ಟರ ಮಟ್ಟಿಗೆ ನಂಬುತ್ತೀರಿ ಅಂತ ನನ್ನೊಂದು ಪ್ರಶ್ನೆ. ನಿಮ್ಮ ಮನಸ್ಸು ಸ್ಟ್ರಾಂಗ್ ಆಗಿದ್ದ ಪಕ್ಷದಲ್ಲಿ, ನಿಮ್ಮ ಬುದ್ಧಿ ಸ್ಥಿರವಾಗಿದ್ದ ಪಕ್ಷದಲ್ಲಿ ಏನೂ ಆಗೋದಿಲ್ಲ. ನೀವು ಒಳ್ಳೆಯದನ್ನೇ ಮಾಡ್ತಾ ಮುಂದೆ ಹೋಗುವಾಗ ನಿಮಗೆ ಒಳ್ಳೆಯದೇ ಆಗೋದು. ನಿಮಗೆ ಅರಿವಿಲ್ಲದೆ ನೀವು ಅದನ್ನು ದಾಟಿ ಹೋಗಿರ್ತೀರಿ. ನಿಮಗೆ ಗೊತ್ತಿಲ್ಲದಾಗ ಒಬ್ಬ ಮಾಟ ಮಂತ್ರ ಮಾಡಿದ್ರೂ ಕೂಡ, ಏನೋ ಒಂದು ಅಲ್ಲಿ ಹಾಕಿದ್ರೂ ಕೂಡ ನಿಮಗೆ ಗೊತ್ತಿಲ್ಲದೆ ನೀವು ದಾಟಿ ಹೋಗ್ತೀರಿ.
ನಿಮ್ಮ ಒಳ್ಳೆತನ ಉಂಟಲ್ವ, ಅದು ಟಚ್ ಮಾಡಲಿಕ್ಕೆ ಬಿಡೋದಿಲ್ಲ. ಮನುಷ್ಯನಿಗೆ ಬೇಕಾದ್ದು ಮನುಷ್ಯತ್ವ. ಮಾಟ ಮಂತ್ರ ಮಾಡಿದವರ ಮನೆಯಲ್ಲಿ ಹೇಗೆ ಉಂಟು ಗೊತ್ತುಂಟ, ಅವರ ಮಕ್ಕಳಲ್ಲಿ ಯಾವ ರೀತಿ ಇದ್ದಾರೆ ಗೊತ್ತುಂಟ, ಇದೆಲ್ಲ ಸ್ವಲ್ಪ ಆಲೋಚನೆ ಮಾಡಿ. ಮಾಟ ಮಂತ್ರ ಮಾಡಿದವರೆಲ್ಲ ಲಿಂಬೆಹಣ್ಣೆಲ್ಲ ಇಟ್ಕೊಂಡು ಎಲ್ಲ ಓಡಾಡಿದವರ ಕಥೆಯೆಲ್ಲ ಏನಾಗ್ತಾ ಉಂಟು ಈಗ, ಎಲ್ಲ ಸ್ವಲ್ಪ ಯೋಚನೆ ಮಾಡಿ ಅಲ್ವಾ. ಲಿಂಬೆಹಣ್ಣು ಯಾಕೆ ಇಡೋದು? ನೆಗೆಟಿವ್ ಎನರ್ಜಿ ಬರೋದಾಗಿ ಇಡೋದು. ನೆಗೆಟಿವ್ ಎನರ್ಜಿಯನ್ನು ತಡೆ ಮಾಡೋ ಶಕ್ತಿ ಉಂಟು ಅದಕ್ಕೆ. ಮಾಟ ಮಂತ್ರ ಮಾಡುವಲ್ಲಿ ಸತ್ಯ ಇರಬೇಕಲ್ಲ. ಸತ್ಯ ಇಲ್ಲದೆ ಹೇಗೆ ಮಾಟ ಮಂತ್ರ ಮಾಡೋದು? ಅಂಥ ಸತ್ಯವಂತ ಯಾರಿದ್ದಾನೆ ಈಗಿನ ಕಾಲದಲ್ಲಿ? ಈಗಿನ ಕಾಲದಲ್ಲಿ ಯಾರು ಸತ್ಯವಂತರಿಲ್ಲ, ಎದುರು ಬೇಕಾದ ಅವಶ್ಯಕತೆಯೂ ಇಲ್ಲ. ಅರ್ಥ ಆಯ್ತಲ್ವ? ಇದೆಲ್ಲ ನಾವು ಹೆದರುದು, ನಮ್ಮ ಭ್ರಮೆಯಲ್ಲಿ ನಮಗಿದೆಲ್ಲ ಆಗಿಕೊಳ್ಳೋದು. ಇದೆಲ್ಲ ಭ್ರಮೆ ಅಂತ ಹೇಳೋದು. ಅಂಥ ಮಾಟ ಮಂತ್ರ ಮಾಡೋರು ಇಲ್ಲ ಅಂತ ಹೇಳೋದು. ಏನು ಚೆಪ್ಪುಡಿ ಕಳಿ ಎಲ್ಲ ಮಾಡ್ಬೋದು. ಚೆಪ್ಪುಡಿ ಕಳಿ ಅಂದರೆ ಗೊತ್ತಾಯ್ತಲ್ಲ, ಒಂದು ಸಣ್ಣ ಪುಟ್ಟ ವಿಚಾರಗಳೆಲ್ಲ ಮಾಡ್ಬೋದು. ಹೊರತು 100ರಲ್ಲಿ 100 ಸಕ್ಸಸ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ, ಆಗೋದಿಲ್ಲ. ಅದು ನಿನ್ನ ವಿಧಿಯಲ್ಲಿದ್ದರೆ ಮಾತ್ರ. ಅದು ಹೋದ ಜನ್ಮದಲ್ಲಿ ನೀನು ಯಾರಿಗಾದರೂ ತೊಂದರೆ ಕೊಟ್ಟಿದ್ದರೆ ಅದು ಯಾವುದೋ ಒಂದು ರೀತಿಯಲ್ಲಿ ಈ ಜನ್ಮದಲ್ಲಿ ತಗೊಳ್ತದೆ. ಆ ತಗೊಳ್ಳುವಾಗ ಅದು ಯಾವುದೋ ಒಂದು ರೀತಿ ಈ ರೀತಿ ಕೂಡ ತಗೊಳ್ಬೋದು ಅಂತ ಹೇಳೋದು. ಅರ್ಥ ಆಗ್ತದೆ? ಇವಾಗ ಅವ್ರು ನಡೆದಾಡಿರೋ ಕಾಲ್ಧೂಳು ಮತ್ತೆ ಅವ್ರ ತಲೆ ಕೂದಲಿ ನಾವು ಯಾರಿಗೆ ಮಾಡಿಸ್ಬೇಕು ಅಂದ್ಕೊಂಡಿರ್ತೀವಿ ಅದನ್ನು ತಗೊಂಡೋದ್ರೆ ಅದು ಆಗ 100% ಸಕ್ಸಸ್ ಆಗುತ್ತೆ ಅಂತಾರಲ್ಲ, ಅದು ನಿಜನಾ? 100% ಸಕ್ಸಸ್ ಆಗೋದಿಲ್ಲ. ಅರ್ಥ ಆಯ್ತಲ್ವ? 100% ಸಕ್ಸಸ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ, ಹೆಲ್ತ್ ಇಶ್ಯೂ ಥರ ಪ್ರಾಬ್ಲಮ್ ಆಗುತ್ತೆ. ಈಗ ಹಾಸ್ಪಿಟ್ಲಿಗೆ ತೋರಿಸ್ತಾರೆ, ಹಾಸ್ಪಿಟ್ಲಲ್ಲಿ ಎಲ್ಲ ರಿಪೋರ್ಟ್ಸು ನಾರ್ಮಲ್ ಬಂದಿರುತ್ತೆ, ಬಟ್ ಆದರೂ ಅವ್ರಿಗೆ ಹುಷಾರಾಗಿರಲ್ಲ. ಆಗ ಕೆಲವು ಕಡೆ ದೈವಿಕ ದೇವಸ್ಥಾನ ಅಲ್ಲಿ ಕೇಳಿದ್ರೆ ಆ ವಿಚಾರವಾಗಿ ಹೇಳ್ತಾರೆ, ಅದು ಸತ್ಯನಾ ಈಗ ಏನು ಅಂತ. ಖಂಡಿತವಾಗಿಯೂ ಸೈನ್ಸಿಗಿಂತ ಆ ಕಡೆದಲ್ವ ಕರ್ಮ, ಸೈನ್ಸಿಗಿಂತ ಆ ಕಡೆದಲ್ವ ಋಣ. ಅದು ಯಾರಾದರೂ ಆಲೋಚನೆ ಮಾಡ್ಲಿಕ್ಕಾಗ್ತದ? ಅದೆಷ್ಟೋ ಡಾಕ್ಟ್ರುಗಳಿಗೆ 1000 ರೀತಿಯ ವ್ಯಾಧಿಗಳುಂಟು ಅಲ್ವಾ, ಅವರಿಗೆ ಔಷಧ ಇಲ್ಲ, ಅವರೆಂತ ಔಷಧ ಕೊಡೋದು? ಈಗಿನ ಡಾಕ್ಟ್ರಲ್ಲಿ ಯಾವ ರೀತಿ ಇದ್ದಾರೆ? MRI ಸ್ಕ್ಯಾನ್ ಮಾಡಿ ನೋಡಿ, ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಆದ ನಂತರ ಮತ್ತೆ ಒಂದು ರಿಪೋರ್ಟ್ ಕೊಡುತ್ತಾರೆ ಅಲ್ವಾ. ಡಾಕ್ಟ್ರ್ ಹೇಗಿರಬೇಕು? ನಾಡಿ ನೋಡಿದ ಕೂಡಲೇ ಹೇಳಬೇಕು, ಮುಖ ನೋಡಿದ ಕೂಡಲೇ ಹೇಳಬೇಕು ಅಲ್ವಾ. ಒಂದು ವ್ಯಕ್ತಿ ನಡೆಯುವಾಗ ಹೇಳಬೇಕು ಈ ವ್ಯಕ್ತಿಗೆ ಇದೇ ಕಾಯಿಲೆ ಉಂಟು ಅಂತ. ಅವನು ಡಾಕ್ಟ್ರು, ಅವನು ವೈದ್ಯ. ಯಾವುದ್ಯಾವುದು ಎಂಥದ್ದು ಮಿಷನಲ್ಲಿ ಬಂದ ರಿಪೋರ್ಟಿಗೆ ಮೆಡಿಸನ್ ಕೊಟ್ಟರೆ ಹೇಗೆ ಆಗ್ಬೋದು ಅಲ್ವಾ? ಯಾಕೆ? ಸ್ವಲ್ಪ ವರ್ಷಗಳಿಂದ ನಾವು ಬದುಕಲಿಲ್ವ? ಇದೇ ಜ್ವರದಲ್ಲಿ ಬದುಕಲಿಲ್ವ? ಇದೇ ರೀತಿ ಬದುಕಲಿಲ್ವ? ಮನೆಯಲ್ಲಿ ಕಷಾಯ ಮಾಡಿ ಕೊಡ್ತಾ ಇದ್ರಲ್ವ? ಆ ಕಷಾಯದಲ್ಲಿ ವ್ಯಾಧಿ ಎಲ್ಲ ಕಮ್ಮಿ ಆಗ್ತಿತ್ತು. ಕಾರಣ ಏನು ಗೊತ್ತುಂಟ? ನಮ್ಮ ಮನಸ್ಸಲ್ಲಿ ಫಿಕ್ಸ್ ಆಗಿತ್ತು, ಇದೇ ಔಷಧಿ ಅಂತೇಳಿ, ಇದೇ ಮದ್ದು ಅಂತೇಳಿ. ಜ್ವರ ಬಂದರೆ ಇದೇ ಕುಡಿಬೇಕು, ತಲೆನೋವಾದರೆ ಹೀಗೇ ಇರಬೇಕು ಅಂತೇಳಿ. ನಾವು ಅಲ್ಲಿ ಫಿಕ್ಸ್ ಆಗಿದ್ದೆವು. ಇವತ್ತು ಹಾಗೆ ಅಲ್ಲ. ಇವತ್ತು 100 ಜನ 100 ರೀತಿ ಮದ್ದನ್ನು ಹೇಳ್ತಾರೆ. ಯಾವ ಮದ್ದು ಅಂತ ತಗೊಳ್ಳೋದು ನೀನು? ಒಂದು ಡಾಕ್ಟ್ರು ಒಂದು ಹೇಳ್ತಾರೆ, ಇನ್ನೊಂದು ಡಾಕ್ಟ್ರು ಇನ್ನೊಂದು ಹೇಳ್ತಾರೆ, ಇನ್ನೊಂದು ಡಾಕ್ಟ್ರು ಇನ್ನೊಂದು ಹೇಳ್ತಾರೆ ಅಲ್ವಾ. ಪೂರ್ವಜನ್ಮದ ಕರ್ಮವನ್ನು ಯಾವುದೇ ವೈದ್ಯನಿಂದ ಕಂಡಿಡ್ಲಿಕ್ಕಾಗೋಲ್ಲ, ಅದು ಅನುಭವಿಸಿ ಆಗಬೇಕು ಅಂತ ಹೇಳೋದು. ಎಂತೆಂಥ ಡಾಕ್ಟ್ರು ಕೂಡ ಯಾವ್ಯಾವ ವ್ಯಾಧಿ ಬಂದು ಹೋಗಿದ್ದಾರೆ ಅಂತ ಹೇಳೋದು. ಅವರು ವೈದ್ಯರಲ್ವ, ಅವರಿಗೆ ಕಮ್ಮಿ ಮಾಡಲಿಕ್ಕೆ ಆಗಲಿಲ್ವ? ಎಂತೆಂಥ ಮಹಾ ವ್ಯಕ್ತಿಗಳು ಕೂಡ ಯಾವುದ್ಯಾವ್ದು ರೀತಿಯಲ್ಲಿ ಕಾಯಿಲೆ ಹಿಡ್ದೇ ಹೋದ್ದು. ಯಾಕೆ ಕಮ್ಮಿ ಮಾಡಲಿಕ್ಕೆ ಆಗಲಿಲ್ಲ? ಅವ್ರಿಗೆ ಗೊತ್ತಿಲ್ಲ ಆಯಿತಾ? ಆಗೋದಿಲ್ಲ, ಗೊತ್ತಿದ್ದರೂ ಆಗೋದಿಲ್ಲ. ಕರ್ಮವನ್ನು ತಪ್ಪಿಸ್ಲಿಕ್ಕಾಗಲ್ಲ, ಅದು ಅನುಭವಿಸಿ ಆಗಬೇಕು. ಅದಕ್ಕೊಂದು ಕಾರಣ. ಅರ್ಥ ಆಯ್ತಲ್ವ? ನಾವು ಚೆನ್ನಾಗಿದ್ದೆವು. ಈ ಪ್ರಪಂಚ ನೆಗೆಟಿವ್ ಮಾತಾಡ್ತಿರೋ ಕಾರಣ ನಮ್ಮೊಳಗೆ ನೆಗೆಟಿವ್ ಹೋಗೋದು. ಅರ್ಥ ಆಯ್ತಲ್ವ? ಅದು ಫಸ್ಟ್ ನೆಗೆಟಿವ್ ನಮ್ಮ ಒಳಗೆ ಸೃಷ್ಟಿಯಾದ ಕಾರಣ ಆ ನೆಗೆಟಿವ್ ನಮಗೆ ಅಂಟಿಕೊಳ್ಳೋದು ಅಂತ ಹೇಳೋದು ಅಲ್ವಾ. ಒಂದು ಉದಾಹರಣೆ ಹೇಳೋದು, ಒಬ್ಬ ಮನೆಗೆ ಬರ್ತಾನೆ, ನಾವು ಒಂದು ಹೊಸ ಮನೆ ಕಟ್ಟಿದ್ದೇವೆ. ಅವ ಬಂದು ಮನೆಯಿಂದ ಹೊರಗೆ ಹೋದ ಕೂಡಲೇ ಏನೊಂದು ಆಗ್ತದೆ ಆ ಮನೆಯೊಳಗೆ ಅಲ್ವಾ. ಆಗ ಫಸ್ಟ್ ಬರೋದು ಏನು ಥಾಟ್ಸ್ ನಮಗೆ? ಅವ ಬಂದು ಹೋದ ಕಾರಣ ಹೀಗೆ ಆಯಿತು ಅಂತ. ಆ ಥಾಟ್ಸ್ ನಮ್ಮೊಳಗೆ ಬಂದ ಕಾರಣ ತಾನೆ ಇದು ಆಗಬೇಕಿತ್ತು, ಆಯಿತು ಅಂತ ಹೇಳಿದರೆ ಮುಗೀತಲ್ವ. ಚಿಂತೆ ಉಂಟಾ? ಮತ್ತು ಅವನ ನೋಡುವ ದೃಷ್ಟಿಯೇ ಬೇರೆ ನಾವು ಅಲ್ವಾ. ಆಗ ಸೃಷ್ಟಿಯಾಗೋದೆಲ್ಲಿ? ನಿಮ್ಮ ಒಳಗೆ. ನಿಮ್ಮ ಒಳಗೆ ಸೃಷ್ಟಿಯಾಗೋದು ಯಾವುದು? ನೆಗೆಟಿವ್. ಆ ನೆಗೆಟಿವ್ ಬೇಡ ಅಂತ ಹೇಳೋದು. ಪಾಸಿಟಿವ್ ಆಗಿ ಹೋಗಿ, ಏನಾಗ್ತದೆ ಅದು ಆಗ್ತದೆ. ಭಗವಂತನ ಇಚ್ಛೆ ಉಂಟು. ನಾನು ಒಳ್ಳೆಯದೇ ಮಾಡ್ತಾ ಇದ್ದೇನೆ, ನನ್ನ ಕೈಯಿಂದ ಯಾರಿಗೆ ತೊಂದರೆ ಆಗಲಿಲ್ಲ, ಕೂಡಿದಷ್ಟು ಮಟ್ಟಿಗೆ ನಾನು ಒಳ್ಳೆಯದೇ ಮಾಡ್ತಾ ಇದ್ದೇನೆ ಅಂತೇಳಿ ನಾವು ಹೋಗುವಾಗ ಎಲ್ಲವೂ ಒಳ್ಳೆಯದೇ ಆಗ್ತದೆ. ಪ್ರತಿಯೊಂದು ಒಳ್ಳೆಯದೇ ಆಗೋದು.
ಅರ್ಥ ಆಯ್ತಾ? ಒಂದು ಗುರಿ ಹಿಡಿದ್ರೆ ಬಿಡಬೇಡಿ, ಅದರಲ್ಲೇ ಪ್ರಯತ್ನದಿಂದ ಹೋಗಿ ಮುಂದೆ ಹೋಗಿ ಬಿಡಬೇಡಿ, ಅದನ್ನು ಮುಟ್ಟುವರೆಗೆ ಬಿಡಬೇಡಿ. ಯಾಕೆ ಆಗೋದಿಲ್ಲ? ನಿಮ್ಮಂಥ ನಿಮ್ಮಂಥ ಯುವಕರಿಗೆಲ್ಲ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಅಷ್ಟು ಅವಕಾಶಗಳುಂಟು ನಿಮಗೆ, ಅಷ್ಟು ಜೀವನ ಮಾಡಲಿಕ್ಕೆ ಅವಕಾಶ ಭಗವಂತ ಕೊಟ್ಟಿದ್ದಾನೆ ಅಂತ ಹೇಳೋದು. ಅರ್ಥ ಆಯ್ತಲ್ಲ? ಪ್ರಪಂಚಕ್ಕೆ ಒಳ್ಳೆಯ ಒಂದು ಕೊಡುಗೆಯನ್ನು ಕೊಡ್ಬೋದು. ಒಳ್ಳೆಯ ಕೊಡುಗೆ ಅಂದರೆ ಏನು? ಒಳ್ಳೆಯ ಒಂದು ವರಪುತ್ರರನ್ನು ಕೊಡ್ಬೋದು ಅಂತ ಹೇಳೋದು. ಒಳ್ಳೆಯ ಒಂದು ಮಕ್ಕಳನ್ನು ಕೊಡ್ಬೋದು. ಆ ಮಕ್ಕಳನ್ನು ನಾವು ಸಣ್ಣದಿಂದಲೇ ಒಳ್ಳೆಯ ಸ್ಥಿತಿಯಲ್ಲಿ ಸಾಕಿ ಪ್ರಪಂಚಕ್ಕೆ ಒಂದು ಆದರ್ಶ ಪುರುಷರನ್ನಾಗಿ ಮಾಡ್ಬೋದು. ಆಗೋದಿಲ್ವ? ಇಂಥ ಯೋಚನೆ ಎಲ್ಲ ಮಾಡಿ, ಒಳ್ಳೊಳ್ಳೆ ಯೋಚನೆ ಎಲ್ಲ ಮಾಡಿ. ಒಬ್ಬ ವೃದ್ಧಾಪ್ಯ ಇದ್ದಾನೆ, ಅವನ ನೋಡೋಕೆ ಒಂದು ಸಹಾಯ ಮಾಡುವಂಥ ಮನಸ್ಸಾಗಲಿ, ಒಂದು ಆಶ್ರಮಕ್ಕೆ ಹೋಗ್ತೇವೆ, ಒಂದು ಸೇವೆ ಮಾಡುವಂಥ ಮನಸ್ಸಾಗಲಿ. ಯಾರಿಗೊಬ್ಬರಿಗೆ ವಿದ್ಯಾಭ್ಯಾಸಕ್ಕೆ ಕಷ್ಟ ಉಂಟು, ಆ ಸಮಯ ನಮ್ಮ ಕೈಲಾದ ಒಂದು ಸಹಾಯ ಮಾಡುವಂಥ ಮನಸ್ಸಾಗಲಿ. ಇಂಥ ಬುದ್ಧಿಯೆಲ್ಲ ಬರಲಿ. ಯಾವ ಮಾಟ ಮಂತ್ರ ಏನು ಮಾಡ್ತಾನೆ ನಿಮ್ಮನ್ನು? ನಿಮ್ಮ ಹತ್ರ ಸುಳಿಲಿಕ್ಕೆ ಸಾಧ್ಯವಿಲ್ಲ. ಅದೆಷ್ಟೋ ಜನರ ಆಶೀರ್ವಾದ ನಿಮ್ಮಲ್ಲಿರ್ತದೆ. ಅರ್ಥ ಆಯ್ತಲ್ಲ? ಅದೆಷ್ಟೋ ಮನೆಯಲ್ಲಿ ಕೂಡ ನಿಮ್ಮನ್ನು ಯಾವುದೋ ಒಂದು ರೀತಿಯಲ್ಲಿ ಹೇಳುವವರು ಇರ್ತಾರೆ. ಹೇಗೆ? ಈಗ ನಾನೀಗ ಹಿಂದೆ ಹೇಳಿದ ಹಾಗೆ, ಪರೋಪಕಾರವೇ ಪರಮಧರ್ಮ ಅಂತೇಳಿ ತಿಳಿದ್ರೆ ಅರ್ಥ ಆಯ್ತಲ್ವ? ಮನುಷ್ಯನ ಜೀವನ ಮನುಷ್ಯನಿಗಾಗಿ ಅಲ್ಲ. ಈ ಪ್ರಪಂಚದಲ್ಲಿ ನೆಗೆಟಿವ್ ಮಾತಾಡೋ ಕಾರಣ ಪ್ರತಿಯೊಂದು ನೆಗೆಟಿವೇ ಹೋಗ್ತಾ ಇರೋದು ಅಲ್ವಾ? ಯಾವುದೇ ಒಂದು ವಿಷಯ ಆದ್ರಷ್ಟೇ ಅಲ್ವಾ? ನಿಮ್ಮ ಕೈಲೊಂದು ಸ್ಮಾರ್ಟ್ ಫೋನ್ ಉಂಟು, ಆ ಫೋನಲ್ಲಿ ನೀವು ಓಪನ್ ಮಾಡಿ ನೋಡುವಾಗ ಏನೋ ಒಂದು ಬರ್ತದೆ, ಒಂದು ನೆಗೆಟಿವ್ ಸಂಬಂಧಪಟ್ಟ ವಿಚಾರ. ಎಷ್ಟು ಬೇಗ ಹೋಗ್ತದೆ ತಲೆ, ಎಷ್ಟು ಬೇಗ ಹೋಗ್ತದೆ ಕಣ್ಣು, ಎಷ್ಟು ಬೇಗ ಹೋಗ್ತದೆ ಮನಸ್ಸು ಅಲ್ವಾ? ಒಂದು ಸೆಕೆಂಡ್ ಆದರೂ ನೋಡಿ ಬಿಡುವಪ್ಪ ಅಂತೇಳಿ ಆಗ್ತದಿಲ್ವ? ದೊಡ್ಡ ಮಾಟ ಮಂತ್ರ ಯಾವುದು ಗೊತ್ತುಂಟ ಪ್ರಪಂಚದಲ್ಲಿ? ನಮ್ಮ ಕೈಲಿರೋ ಸ್ಮಾರ್ಟ್ ಫೋನ್. ಇದು ದೊಡ್ಡ ಮಾಟ ಮಂತ್ರ. ಇದು ವಿದ್ಯೆ ಇಲ್ಲದೆ ಯಾರನ್ನು ಎಲ್ಲಿ ಹೇಗೆ ಬೇಕಾದ್ರೆ ಕೆಡಿಸ್ಬೋದು. ಅರ್ಥ ಆಯ್ತಲ್ವ? ಈ ವಾಮಾಚಾರ ಅಂತ ಹೇಳ್ತಾ ಅಲ್ವ? ಈ ವಾಮಾಚಾರವೆಂಬುದು ಅಥರ್ವಣ ವೇದಕ್ಕೆ ಸೇರಿದಂಥ ವಿಚಾರ. ಈ ಸ್ಮಾರ್ಟ್ ಫೋನ್ ಎಂಬುದು ಅಥರ್ವಣ ವೇದಕ್ಕೆ ಸೇರಿದಂಥ ವಿಚಾರ, ಬೇರೇನಲ್ಲ. ಇದು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ಫೋನ್ ಒಂದು ಕೈಯಲ್ಲಿದ್ದರೆ ಅವನಿಗೆ ಸಮಯ ಹೋಗೋದು ಗೊತ್ತಾಗೋದಿಲ್ಲ, ಹೊತ್ತು ಹೋಗೋದು ಗೊತ್ತಾಗೋದಿಲ್ಲ, ಯಾವುದು ಗೊತ್ತಾಗೋದಿಲ್ಲ ಅಲ್ವಾ? ಹೆಂಡತಿ ಹತ್ರವೂ ಕೋಪ ಬರ್ತದೆ, ಹೆಂಡತಿ ಗಂಡನ ಹತ್ರವೂ ಕೋಪ ಬರ್ತದೆ, ಮಕ್ಕಳ ಹತ್ರವೂ ಕೋಪ ಬರ್ತದೆ, ಎಲ್ಲವೂ ಬರ್ತದೆ. ಇದು ಮಾಟ ಮಂತ್ರದಾಗುವುದಾ? ಇದೇ ಪ್ರೊಸೆಸ್, ಇದೇ ವಿಚಾರ ಸೂಕ್ಷ್ಮವಾಗಿ ಕಣ್ಣಿಗೆ ಕಾಣದ ಹಾಗೆ ಆಗುವ ಸ್ಥಿತಿ ಈ ವಾಮಾಚಾರ. ಈಗ ಒಂದು ನೀನು ಮೆಸೇಜ್ ಮಾಡ್ತೀವಿ ಒಬ್ಬರಿಗೆ, ಪಟ್ ಅಂತ ಹೋಗ್ತಾ ಅಲ್ಲಿ ಅವರ ಫೋನಿಗೆ, ಹೋಗ್ತದೆ ಇಲ್ವಾ? ಅವರ ನಂಬರ್ ನಿಂತು ಇದ್ದ ಕಾರಣ. ಅವರ ನಂಬರ್ ಇಲ್ಲದ್ರೆ ಎಲ್ಲಿಂದಲೋ ಕಷ್ಟಪಟ್ಟು ಹುಡುಕುತ್ತಿ ನಂಬರ್ ಅವರದ್ದು. ಇನ್ನು ಅವ್ರ ನಂಬರೇ ಕೊಡದಿದ್ದರೆ ನಾವು ಹೇಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು? ಡೈರೆಕ್ಟ್ ಹೋಗಿ ಮಾತಾಡಬೇಕಷ್ಟೇ. ಹೌದು ಅಲ್ವಾ? ಹೌದು. ಹಾಗೆ ನಿಮ್ಮ ವಿಷಯವನ್ನು, ನಿಮ್ಮ ಒಂದು ವೀಕ್ನೆಸ್ಸನ್ನು ನೀವು ಇನ್ನೊಬ್ಬರಿಗೆ ಕೊಡಬೇಡಿ ಅಂತ ಹೇಳೋದು. ನಿಮ್ಮ ವೀಕ್ನೆಸ್ಸನ್ನು ನೀವು ಇನ್ನೊಬ್ಬರಿಗೆ ಕೊಟ್ಟರೆ ಮಾಟ ಮಂತ್ರ ಮಾಡಬೇಕಾಗೇ ಇಲ್ಲ. ಒಳ್ಳೆ ಬುದ್ಧಿ ಇದ್ದವನು ಸಾಕು ಒಬ್ಬರ ಜೀವನವನ್ನು ಮೇಲೆ ಕೆಳಗೆ ಮಾಡಲಿಕ್ಕೆ. ಅರ್ಥ ಆಯ್ತಲ್ವ? ಇನ್ನೊಬ್ಬನ ಜೀವನದಲ್ಲಿ ಯಾವುದೇ ಕಾರಣಕ್ಕೆ ಆಟ ಆಡಲಿಕ್ಕೆ ಹೋಗಬಾರ್ದು. ಅದು ನಮ್ಮನ್ನು ಯಾವ ರೀತಿ ಆಟ ಆಡಿಸ್ತದೆ ಅಂತ ಹೇಳಿದರೆ ಊಹೆ ಮಾಡಲಿಕ್ಕೂ ಸಾಧ್ಯ ಅಲ್ಲ. ಆ ರೀತಿ ಆಟ ಆಡಿಸ್ತದೆ. ಇನ್ನೊಬ್ಬರ ಜೀವನದಲ್ಲಿ ನಾವು ಆಟ ಆಡಲಿಕ್ಕೆ ಹೋದರೆ, ಇನ್ನೊಬ್ಬರ ವಿಷಯದಲ್ಲಿ ನಾವು ಅನಾವಶ್ಯಕವಾಗಿ ಮಾತಾಡಲಿಕ್ಕೆ ಹೋದರೆ, ಇನ್ನೊಬ್ಬರ ವಿಷಯದಲ್ಲಿ ನಾವು ಅನಾವಶ್ಯಕವಾಗಿ ತಲೆ ಹಾಕಿದರೆ, ಇನ್ನೊಬ್ಬರ ವಿಷಯವನ್ನೇ ಮಾತಾಡಿಕೊಂಡಿದ್ದರೆ ಏನೂ ಪ್ರಯೋಜನಕ್ಕೆ ಬರೋದಿಲ್ಲ. ದಿನ ಎಷ್ಟು ಬೇಗ ಹೋಗ್ತದೆ ಅಂತೇಳಿ ಗೊತ್ತಿಲ್ಲ, ವರ್ಷಗಳು ಎಷ್ಟು ಬೇಗ ಹೋಗ್ತದೆ ಅಂತ ಗೊತ್ತಿಲ್ಲ, ನಮಗೆ ಯಾವಾಗ ಎಷ್ಟು ವಯಸ್ಸಾಯಿತು ಅಂತೇಳಿ ಗೊತ್ತಿಲ್ಲ. ಆಗಿರುವಾಗ ನಾವು ಏನನ್ನು ಯೋಚನೆ ಮಾಡಬೇಕು? ಒಳ್ಳೆಯದನ್ನೇ ಯೋಚನೆ ಮಾಡಿ. ಅರ್ಥ ಆಯ್ತಲ್ವ? ಯಾವುದೇ ವಾಮಾಚಾರ ಏನು ಕೆಲಸ ಮಾಡೋದಿಲ್ಲ. ವಾಮಾಚಾರ ಕೆಲಸ ಮಾಡೋದಾದರೆ ಕಣ್ಣ ಮುಂದೆ ಏನು ಬೇಕಾದ್ರೂ ಮಾಡ್ಬೋದಿತ್ತು ಎಲ್ಲರಿಗೆ. ದೊಡ್ಡ ದೊಡ್ಡ ಕೋಟ್ಯಾಧಿಪತಿಗಳಿಗೆಲ್ಲ ಅಲ್ವಾ? ದೊಡ್ಡ ದೊಡ್ಡ ಕೋಟ್ಯಾಧಿಪತಿಗಳಿಗೆಲ್ಲ ಕಣ್ಣ ಎದುರೇ ಇದ್ದುಕೊಂಡು ಏನು ಬೇಕಾದ್ರೂ ಮಾಡ್ಬೋದಿತ್ತು ಅಂತ ಹೇಳೋದು ವಾಮಾಚಾರ ಆಗೋದಾದ್ರೆ. ಹೌದಲ್ವಾ? ಸತ್ಯ ಅಲ್ವಾ? ಆಗ ಯಾಕೆ ವಾಮಾಚಾರ ಕೆಲಸ ಮಾಡಲಿಲ್ಲ ಅಂತೆ? ಅವರು ಸತ್ಯವಂತವಾಗಿರ್ತಾರೆ, ಅದಕ್ಕೆ ಅವರಿಗೆ ತಟ್ಟಲ್ಲ ಅದು. ತುಂಬಿದ ಕೊಡ ತುಳುಕುವುದಿಲ್ಲ. ಅರ್ಥ ಆಯ್ತಲ್ವ? ಒಂದು ವಿಚಾರ, ಯಾರು ಒಬ್ಬ ಪರಿಪೂರ್ಣವಾಗಿರ್ತಾನೋ ಅವನು ಈ ಮಾಟ ಮಂತ್ರಕ್ಕೆಲ್ಲ ಹೋಗುವುದಿಲ್ಲ. ಅವನು ಈಗ ಮಾಟ ಮಂತ್ರ ಗೊತ್ತಿದ್ದವನೇ, ಒಬ್ಬ ವಿದ್ಯೆ ಗೊತ್ತಿದ್ದವನೇ ಇದ್ದಾನೆ, ಅವ ಪರಿಪೂರ್ಣನಾಗಿದ್ದಾನೆ.
ಅವನಿಗೆ ಸತ್ಯ ಗೊತ್ತಾಯಿತು. ಸತ್ಯ ಗೊತ್ತಾದ ಕೂಡಲೇ ಮಾಟ ಮಂತ್ರ ಮಾಡಲಿಕ್ಕೆ ಬರುವಾಗ ಅವನು ಹೇಳ್ತಾನೆ, ಇದೆಲ್ಲ ಸರಿಯಲ್ಲಪ್ಪ, ತಪ್ಪು, ಈ ದಾರಿಯಲ್ಲೇ ಹೋಗಬೇಡಿ ನೀವು, ಇದು ಅಡ್ಡದಾರಿ, ಇದು ಬೇಡವೇ ಬೇಡ ನಿಮಗೆ. ಒಳ್ಳೆ ಸಂಪಾದನೆ ಮಾಡಿ, ಒಂದೊಂದು ರೂಪಾಯಿಯನ್ನು ಪ್ರೀತಿಸಿ, ಎಲ್ಲರನ್ನು ಪ್ರೀತಿಸಿ, ಎಲ್ಲರನ್ನು ಗೌರವಿಸಿ, ಸಹಬಾಳ್ವೆಯಾಗಿ ಜೀವನ ಮಾಡಿ, ಒಗ್ಗಟ್ಟಾಗಿರಿ, ಇಂಥ ಅನೇಕ ರೀತಿಯ ವಿಚಾರಗಳನ್ನು, ಅನೇಕ ರೀತಿಯ ಸದ್ಗುಣಗಳನ್ನು ತುಂಬಿಸಿ ಕಳಿಸ್ತಾನೆ. ಅಲ್ಲಿ ಪ್ರೇರಣೆ ಮಾಡೋದಿಲ್ಲ ಅವ. ಇನ್ನು ಆ ಕಡೆ ಈ ಕಡೆ 50-50 ಇರ್ತಾರಲ್ವ, ಈ 50-50 ಇದ್ದವರ ಆಸೆಗೆ ಬೇಕಾಗಿ ಬಂದ್ಯಾ, ಏನಾಗಬೇಕು ನಿಮಗೆ, ಅದು ಮಾಡಿಕೊಡುವ, ಅದಕ್ಕೆ ಯಾಕೆ ಚಿಂತೆ ಮಾಡೋದು ಅಲ್ವಾ. ಅದು ನಾವಿದ್ದೇವೆ, ಇಂಥ ಅಮಾವಾಸ್ಯೆಗೆ ಬಾ, ಇಷ್ಟು ದಿನ ಹಾಗೆ ಮಾಡು, ಇಷ್ಟು ದಿನ ಹೀಗೆ ಮಾಡು ಅಂತ ಎಲ್ಲ ನಿಮ್ಮ ಕೈಯಿಂದ ಎಷ್ಟಾಗ್ತದೆ ಅಷ್ಟನ್ನೆಲ್ಲ ಸ್ವೀಕಾರ ಮಾಡಿ, ಮತ್ತೆ ಒಂದು ದಿನ ಹೋಗಿ ಕೇಳುವಾಗ ಅಲ್ಲಿ ಕೆಲಸ ಸಹ ಆಗಿರೋದಿಲ್ಲ. ಅರ್ಥ ಆಯ್ತಲ್ವ. ಅಲ್ಲಿ ಒಂದು ದಿನ ಹೋಗಿ ಕೇಳುವಾಗ ಏನೋ ಒಂದು ಕಾರಣ ಹೇಳಿಬಿಡ್ತಾನೆ ಅಲ್ವಾ. ನಿಜ ಗುರುದೇವರು, ಹಾಂ, ನಿಜ, ಸತ್ಯ, ನಿಜ ಅಲ್ವಾ. ನಿಮ್ಮ ಅನುಭವ ಅದು, ನಾನು ಹೇಳೋದಲ್ಲ. ನಿಜ ಅಂತ ಹೇಳಬೇಕಾದ್ರೆ ನಿಮ್ಮ ಅನುಭವ ಇರಬೇಕು. ಅದು ಅಂಥ ಸ್ಥಳಗಳಿಗೆಲ್ಲ ಹೋಗಿರ್ಬೇಕು ನೀವು. ಇಲ್ಲದ ಹೇಗೆ ಹೇಳಿ, ಒಬ್ರು ನೋಡ್ಬಿಟ್ಟು ಹೇಳಿರ್ತಾರಲ್ಲ, ಹಿಂಗಾಗಿತ್ತು ಅಂತ, ಅದನ್ನ ನೋಡಿ ಹೇಳೋದು. ಅಲ್ಲ, ಹೇಳೋದು ವಿಷಯ ಅರ್ಥ ಆಯ್ತಲ್ವ. ಅದೆಲ್ಲ ಆ ವಿಚಾರನೆಲ್ಲ ಬಿಟ್ಟು ಬಿಡಬೇಕು. ಅರ್ಥ ಆಯ್ತಲ್ವ. ಯಾರೋ ಒಬ್ಬ ಏನೋ ಒಂದು ಹೇಳೋದು, ಅದು ನಮ್ಮ ಕಿವಿಯೊಳಗೆ ಹೋಗೋದು, ನಮ್ಮ ಮನಸ್ಸು ವೀಕ್ ಆಗೋದು. ಅರ್ಥ ಆಯ್ತಲ್ವ. ಹಾಗೆ ಅಂತೆ, ಹೀಗೆ ಅಂತ, ಹಾಗೆ ಆಗ್ತಂತೆ, ಹೀಗೆ ಆಗ್ತದೆ, ಏನೂ ಆಗೋದಿಲ್ಲ. ಏನಾಗಬೇಕು ಅದೇ ಆಗೋದು. ಅರ್ಥ ಆಯ್ತಲ್ವ. ಏನು ನಡಿಬೇಕು ಅದೇ ನಡೆಯುವುದು. ನೀವು ಏನೂ ಮಾಡಿದರೂ ಸರಿ, ನಿಮ್ಮ ಜೀವಾತ್ಮದಲ್ಲಿ ನೀವು ಜನ್ಮಕ್ಕೆ ಬರುವಾಗ ಏನನ್ನು ಪಡೆದುಕೊಂಡು ಬಂದಿದ್ದೀರಿ, ಇದನ್ನು ನೀವು ಸ್ಪಂದಿಸಿ ಆಗಬೇಕು. ಒಂದು ಎಳ್ಳಿನಷ್ಟು ಇದರಲ್ಲಿ ವ್ಯತ್ಯಾಸ ಆಗೋದಿಲ್ಲ. ಅರ್ಥ ಆಯ್ತಲ್ಲ ಹೇಳೋದು. ಏನು ಅರ್ಥ ಆಯಿತು? ಅದೇ ನಾವು ಸತ್ಯವಂತವಾಗಿರಬೇಕು, ಅದು ನಮಗೆ ವಾಮಾಚಾರ ಇದೆಲ್ಲ ನಮಗೆ ತಟ್ಟಲ್ಲ ಅಂತ. ಖಂಡಿತವಾಗಿಯೂ ಸತ್ಯವಂತರು ತಿಳಿದ್ರೆ ಹೇಗೆ ಅಂದರೆ ನಾವು ಮಾಡೋ ಕೆಲಸದಲ್ಲಿ ಏನೇ ಇದ್ದರೂ, ನಾವು ಮಾಡುವ ಕೆಲಸದಲ್ಲಿ ಒಂದು ಪುಣ್ಯದ ಭಾಗವನ್ನು ತೆಗೆದಿಡಬೇಕು. ಅರ್ಥ ಆಯ್ತಲ್ವ. ಒಂದು ವಿಚಾರ, ಅದೆಲ್ಲ ವಿಚಾರದಲ್ಲಿ, ಕೆಲಸ ಕಾರ್ಯ ಆದರೂ ಸರಿ, ಮನಸ್ಸಾದರೂ ಸರಿ, ದೃಷ್ಟಿಯಾದರೂ ಸರಿ, ಶಬ್ದ ಆದರೂ ಸರಿ, ಯಾವುದೇ ಆದರೂ ಸರಿ, ಅದರಲ್ಲಿ ಒಂದು ಪುಣ್ಯದ ಅಂಶ ಅಂತ ತೆಗೆದಿಡಬೇಕು. ಅದರಲ್ಲಿ ಒಂದು ಪುಣ್ಯದ ಅಂಶ ಅಂತ ನಾವು ತೆಗೆದಿಡುವಾಗ ಈ ಪುಣ್ಯ ಎಲ್ಲವನ್ನು ಕಾಪಾಡ್ತದೆ. ಬೇರೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಗೊತ್ತಾಯ್ತಾ? ಕೂಡಿದಷ್ಟು ಪುಣ್ಯ ಸಂಪಾದನೆ ಮಾಡಿ ಅಂತ ಹೇಳೋದು. ನಿಮ್ಮ ಕೈಲಾದಷ್ಟು ನಿಮ್ಮ ಮನೆಗೆ, ನಿಮ್ಮ ಪರ್ಸನಲ್ ವಿಚಾರಗಳಿಗೆ, ನಿಮ್ಮ ಕಮಿಟ್ಮೆಂಟ್ ಎಲ್ಲ ಆದ ಮೇಲೆ ಏನಾದರೂ ಒಂದು 10 ರೂಪಾಯಿ ಉಳಿದ್ರೆ ಅದರಲ್ಲಿ ಒಂದು 2 ರೂಪಾಯಿ ಯಾರಿಗಾದರೂ ಕೊಡಿ. ಅದು ದೇವಸ್ಥಾನಕ್ಕೆ ಕೊಡ್ತೀರಾ, ಆಶ್ರಮಕ್ಕೆ ಕೊಡ್ತೀರಾ, ವೃದ್ಧಾಪ್ತರಿಗೆ ಕೊಡ್ತೀರಾ, ತಾಯಿ ತಂದೆಗೆ ಕೊಡ್ತೀರಾ, ಅದು ಗೊತ್ತಿಲ್ಲ, ನಿಮಗೆ ಬಿಟ್ಟ ವಿಚಾರ. ಅರ್ಥ ಆಯ್ತಾ? ತಾಯಿ ತಂದೆ ನೋಡಿ ಆಗಬೇಕು, ಬೇರೆ ದಾರಿ ಇಲ್ಲ. ಅರ್ಥ ಆಯ್ತಲ್ವ. ಎಲ್ಲ ಆದ ನಂತರ ಉಳಿದದಲ್ಲಿ ದಾನ ಧರ್ಮ ಏನೋ ಒಂದು ಒಳ್ಳೆಯದು. ಇಲ್ಲದ್ರೆ ನಿತ್ಯ ಪ್ರಾರ್ಥನೆ, ಸತ್ಯ ಪ್ರಾರ್ಥನೆ, ಗುರು ಪ್ರಾರ್ಥನೆ ಮಾಡ್ತಾ ಇರಬೇಕು. ಅರ್ಥ ಆಯ್ತಲ್ವ. ಏನು ಮಾಡಬೇಕು ಪ್ರಾರ್ಥನೆ? ನಾನು ತಿಳಿಯೋದೋ ಮಾಡಿದ ತಪ್ಪುಗಳಿದ್ದರೆ ನನ್ನ ಕ್ಷಮಿಸಿಬಿಡಿ ಗುರುದೇವ. ಅದು ನಿಮ್ಮ ಅಂತರಾತ್ಮದಲ್ಲಿದ್ದ ಗುರುವನ್ನು, ಇಲ್ಲ ನಿಮ್ಮ ಅಂತರಾತ್ಮದಲ್ಲಿರುವ ಇಷ್ಟ ದೇವರನ್ನು. ಈ ಪ್ರಾರ್ಥನೆ ಯಾವಾಗಲಿದ್ದರೆ ಒಳ್ಳೆಯದು. ಯಾವಾಗ? ಬೆಳಗ್ಗೆ ಏಳುವಾಗ, ರಾತ್ರಿ ಮಲ್ಕೊಳ್ಳುವಾಗ. ಅರ್ಥ ಆಯ್ತಲ್ವ. ರಾತ್ರಿ ಮಲ್ಕೊಂಡು ಬೆಳಿಗ್ಗೆ ಹೇಳ್ತಾನೆ ಇಲ್ವೋ ಗೊತ್ತಿಲ್ಲ, ಒಂದು ಆತ್ಮಕ್ಕೆ ತೃಪ್ತಿ ಆಗ್ತದೆ ಹಾಗೆ ಸತ್ತು ಹೋದರೆ, ಒಂದು ತಪ್ಪು ಕೇಳಿ ಹೋದೆ ನಾನು ಅಂತೇಳಿ. ಅರ್ಥ ಆಯ್ತಲ್ವ. ಬೆಳಿಗ್ಗೆ ಎದ್ದ ನಂತರ ಏನೆಲ್ಲ ಅನಾಹುತ ಆಗ್ತದೆ ಅಂತೇಳಿ ಗೊತ್ತಿಲ್ಲ ಅಲ್ವಾ. ಕಣ್ಣು ಬಿಟ್ಟ ನಂತರ ಏನೆಲ್ಲ ಅನಾಹುತ ಆಗ್ತದೆ ಅಂತ ಗೊತ್ತಿಲ್ಲ. ರಾತ್ರಿ ಮಲ್ಕೊಳ್ಳುವ ಹೇಳ್ತಾನಿಲ್ವ ಅಂತ ಗೊತ್ತಿಲ್ಲ ಅಲ್ವಾ. ಆಗ ಮೊದಲೇ ಒಂದು ಭಗವಂತನ ಹತ್ರ, ಗುರುವಿನ ಹತ್ರ ಒಂದು ತಪ್ಪನ್ನು ಕೇಳಿಕೊಂಡು ಹೋದರೆ ಅವ ಬುದ್ಧಿಶಾಲಿ ಅಂತ ಹೇಳೋದು. ಅರ್ಥ ಆಯ್ತಲ್ವ. ತುಂಬಿದ ಸಭೆಯಲ್ಲಿ ಮಾತಾಡುವಾಗ ಒಳ್ಳೆ ಬುದ್ಧಿ ಇದ್ದವ ಹೇಳ್ತಾನೆ. ಏನು ಹೇಳ್ತಾನೆ ಗೊತ್ತುಂಟ? ಕ್ಷಮೆ ಇರಲಿ ಅಂತೇಳಿ. ನಾವು ಮಾತಾಡೋ ವಿಚಾರದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಕ್ಷಮೆ ಇರಲಿ ಅಂತ ಮೊದಲೇ ಹೇಳ್ತಾನವ. ಅರ್ಥ ಆಯ್ತಲ್ವ. ಯಾಕೆ? ಆಗ ಕಾಂಟ್ರವರ್ಸಿ ಆಗೋದಿಲ್ಲ, ಮಾತು ಬರೋದಿಲ್ಲ, ಯಾವ್ಯಾವ ವಿಚಾರಗಳು ಬರೋದಿಲ್ಲ ಅಲ್ವಾ. ಒಂದು ಮನೆ, ಕುಟುಂಬ, ಒಂದು ಹಿರಿಯರು ಎಲ್ಲ ಇರುವ ಸ್ಥಳದಲ್ಲಿ ಒಂದು ಸಣ್ಣ ವ್ಯಕ್ತಿ ಮಾತಾಡ್ತಾನೆ ಅಂತ ಹೇಳಿದರೆ, ಆ ಹಿರಿಯರ ವಯಸ್ಸಿಗಿಂತ ಸಣ್ಣ ವಯಸ್ಸಿನವ ಮಾತಾಡ್ತಾನೆ ಅಂತ ಹೇಳಿದರೆ, ಅವ ಮೊದಲು ಮಾತಾಡ್ತಾನೆ ಏನು ಗೊತ್ತುಂಟ? ಏನಾದರೂ ಮಾತಾಡೋಕೆ ತಪ್ಪಿದರೆ ಕ್ಷಮಿಸಿಬಿಡಿಯಪ್ಪ, ಏನು ನನಗೆ ಗೊತ್ತಿದ್ದ ನಾನು ಹೇಳ್ತೇನೆ ಅಂತೇಳಿ ಮೊದಲು ಕೇಳ್ತಾರೆ. ಇನ್ನು ಕೆಲವರೆಲ್ಲ ಮಾತಾಡಿದ ಮೇಲೆ ಕ್ಷಮೆ ಇರಲಿ ಅಂತ ಹೇಳ್ತಾರೆ, ಅದು ತಪ್ಪು. ಇಷ್ಟೇ ವ್ಯತ್ಯಾಸ. ಎಲ್ಲ ಮಾತಾಡಿದ ಮೇಲೆ ಕ್ಷಮೆ ಇರಲಿ ಅಂತ ಹೇಳ್ತಾರೆ, ಅದು ತಪ್ಪು. ಅರ್ಥ ಆಯ್ತಾ? ಹಾಗೆ ಸತ್ಯದಲ್ಲಿ ಹೋಗಲಿಕ್ಕೆ ಭಾಳ ಕಷ್ಟ ಉಂಟು.
ಕೂಡಿದಷ್ಟು ಮಟ್ಟಿಗೆ. ಅರ್ಥ ಆಯ್ತಲ್ವ? ತುಂಬಾ ಕಷ್ಟ ಆಗುತ್ತೆ. ಹಾಂ, ತುಂಬ ಕಷ್ಟ ಉಂಟು ಸತ್ಯದಲ್ಲಿ ಹೋಗ್ಲಿಕ್ಕೆ. ಅರ್ಥ ಆಯ್ತಲ್ವ? ಸತ್ಯದಲ್ಲಿ ಹೋದರೆ ಮನೆಗೆ 1 ಕಿಲೋ ಅಕ್ಕಿ ಕೂಡ ಹೋಗ್ಲಿಕ್ಕಿಲ್ಲ. ಸತ್ಯದಲ್ಲಿ ಹೋದರೆ ನಿಮಗೆ ವರ್ಷಕ್ಕೆ 1 ಪ್ಯಾಂಟ್ ಶರ್ಟ್ ಹೊಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಲ್ವ? ಸತ್ಯದಲ್ಲಿ ಹೋದರೆ. ಅರ್ಥ ಆಯ್ತಲ್ವ? ನಿಮಗೆ ಎಷ್ಟು ಸಂಬಳ ದಿನಕ್ಕೆ? 1,000 ರೂಪಾಯಿ ಅಂತ ಇಟ್ಟುಕೊಳ್ಳುವ. 1,000 ಕೆಲಸ ಮಾಡ್ತೀರಾ ನೀವು ಸತ್ಯದಲ್ಲಿ ಆಲೋಚನೆ ಮಾಡಿದರೆ? ಖಂಡಿತ ಮಾಡೋದಿಲ್ಲ. ಯಾರೂ ಮಾಡೋದಿಲ್ಲ. ಅವರು ಹೇಳುವ ಸಂಬಳಕ್ಕೆ ಅವರು ಅಷ್ಟು ಕೆಲಸ ಮಾಡೋದೇ ಇಲ್ಲ. ಇದು 100ಕ್ಕೆ 100 ಸತ್ಯವಾದ ವಿಚಾರ. ಯಾರೇ ಆಗಲಿ, ಗಾರೆ ಕೆಲಸದವನಾಗಿರಲಿ, ಅಲ್ಲೊಂದು ಕಾರ್ಪೆಂಟರ್ ಆಗಿರಲಿ, ಅಲ್ಲೊಂದು ಗೋಲ್ಡ್ ಸ್ಮಿತ್ ಆಗಿರಲಿ, ಯಾರು ಬೇಕಾದ್ರಲ್ಲಿ. ಅರ್ಥ ಆಯ್ತಲ್ವ? ಅವರು ತಗೊಳ್ಳೋ ಸಂಬಳಕ್ಕೆ ಪರ್ಫೆಕ್ಟ್ ಆದ ಕೆಲಸ ಇರುವುದಿಲ್ಲ. ಹಾಗೆ ಒಬ್ಬ ಪರ್ಫೆಕ್ಟ್ ಕೆಲಸ ಮಾಡ್ತಾನೆ ಅಂತ ಇಟ್ಟುಕೊಳ್ಳುವ, ಅವನು ತಗೊಳ್ಳೋ ಸಂಬಳಕ್ಕೆ ಸರಿಯಾಗಿ ಕರೆಕ್ಟಾಗಿ ಕೆಲಸ ಮಾಡ್ತಾನೆ ಅಂತ ಇಟ್ಟುಕೊಳ್ಳುವ, ಅವನ ಮನೇಲಿ ದರಿದ್ರ ತಪ್ಪಲಿಕ್ಕೆ ಇಲ್ಲ. ಯಾವುದೋ ಒಂದು ರೀತಿಯಲ್ಲಿ ದರಿದ್ರ ತಾಂಡವ ಆಡ್ತಾ ಇರ್ತದೆ. ಅವನಿಗೆ ಅವನ ಕೆಲಸದ ಮೇಲೆ ಭಾಳಷ್ಟು ಪ್ರೀತಿ. ಕಾಯಕವೇ ಕೈಲಾಸ. ಅರ್ಥ ಆಯ್ತಲ್ವ? ಈ ಕಾಯಕವೇ ಕೈಲಾಸ ಅಂತೇಳಿ ನಮ್ಮ ಜೊತೆ ನಂಬಿದ್ದವರಿಗೆ ಗೊತ್ತಿದ್ದರೆ ಒಳ್ಳೆಯದು. ನಮ್ಮ ಹೆಂಡತಿ ಮಕ್ಕಳು ಅಪ್ಪ ಅಮ್ಮನಿಗೆ ಗೊತ್ತಿದ್ದರೆ ಆ ರೀತಿ ಕೆಲಸ ಮಾಡೋದು ಒಳ್ಳೆಯದು. ಮನೆಯಲ್ಲಿ ಮಗ ಬರುವಾಗ ಕೈ ನೋಡೋದಾದರೆ ಅವ ಹೇಗಿರಬೇಕು ಅಂತ ಕೇಳೋದು ನಾನು. ಅರ್ಥ ಆಗ್ತಾ? ಹಾಂ, ಈಗ ಎಲ್ಲಿ ಹೋಯಿತು ಮಾಟ ಮಂತ್ರದ ವಿಚಾರ ಅಲ್ವಾ? ಹಾಂ, ನಾವು ಯಾವುದನ್ನು ಮಾತಾಡ್ತೇವೆ ಅದರ ಮೇಲೆ ಎಲ್ಲವೂ ಅಡಗಿದೆ. ನಾವು ಯಾರ ಸಹವಾಸ ಮಾಡ್ತೇವೆ ಅದರ ಮೇಲೆ ಎಲ್ಲವೂ ಅಡಗಿದೆ. ಅರ್ಥ ಆಯ್ತಲ್ವ? ಪ್ರತಿಯೊಬ್ಬರ ಮಾತು ನಮ್ಮ ಒಳಗೆ ಹೋಗುವಾಗ ಆಗುವ ಪರಿವರ್ತನೆ ಬೇರೆ 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 ಬೇರೆ. ಅರ್ಥ ಆಯ್ತಲ್ವ? ಪ್ರತಿಯೊಬ್ಬನ ಮಾತು ನಮ್ಮ ಒಳಗೆ ಹೋಗುವಾಗ ಆಗುವ ಪರಿವರ್ತನೆ ಬೇರೆ. ಆಗ ನಾವು ಯಾರ ಜೊತೆ ಸೇರಬೇಕು, ಎಲ್ಲಿ ನಮಗೊಂದು ಪಾಸಿಟಿವ್ ಥಾಟ್ಸ್ ಸಿಗ್ತದೆ, ನಮ್ಮ ಒಳಗೆ ಎನಿ ಟೈಮ್ ಪಾಸಿಟಿವ್ ಥಾಟ್ಸಲ್ಲಿ ಹೇಗೆ ಬದುಕಲಿಕ್ಕೆ ಆಗ್ತದೆ, ಅಂಥವರ ಜೊತೆ ನಾವು ಜೀವನ ಮಾಡಲಿಕ್ಕೆ ಕಲಿಬೇಕು. ಅಂಥವರ ಸಹವಾಸವನ್ನು ಇಟ್ಟುಕೊಳ್ಳಿ ಕಲಿಬೇಕು. ಅರ್ಥ ಆಯ್ತಲ್ವ? ಆಗ ಜೀವನದಲ್ಲಿ ಅನೇಕ ರೀತಿಯ ಒಳಿತಾಗ್ತದೆ. ನಿಮ್ಮ ಜೀವನದಲ್ಲಿ ಒಂದು ಗುರು ಅಂತ ಇದ್ದರೆ, ಅರ್ಥ ಆಯ್ತಲ್ವ? ಹಾಂ, ವಾರಕ್ಕೆ 1 ಸಲ ಆದರೂ ಹೋಗಿ ಅವರ ದರ್ಶನ ಮಾಡಿ ಒಂದು ಅರ್ಧ ಗಂಟೆ 1 ಗಂಟೆಯ ಅವರ ಸಮಯಕ್ಕೆ ತಕ್ಕವಾಗಿ ಕೂತುಕೊಂಡು ಅವರ ಜ್ಞಾನೋಪದೇಶವನ್ನು ಕೇಳಿಕೊಳ್ಳಿ. ಅನೇಕ ಜ್ಞಾನಗಳುಂಟು ಪ್ರಪಂಚದಲ್ಲಿ. ಅದೆಷ್ಟು ಮಹಾಜ್ಞಾನಿಗಳು ಬಂದಿದ್ದಾರೆ ಅಂತ ಗೊತ್ತಿಲ್ಲ. ಅರ್ಥ ಆಯ್ತಲ್ವ? ಪುಸ್ತಕ ಓದಿ ತಿಳಿಯುವುದಕ್ಕಿಂತಲೂ ಒಂದು ಗುರುವಿನ ಬಾಯಲ್ಲಿ ಕೇಳಿ ತಿಳಿದುಕೊಳ್ಳೋದು ಒಳ್ಳೆಯದು. ಗುರು ಇಲ್ಲದ ಪಕ್ಷದಲ್ಲಿ ಆ ಪುಸ್ತಕ ಎಂಬುದು ಆಪ್ಷನ್. ಅರ್ಥ ಆಯ್ತಲ್ಲ? ಗುರು ಇಲ್ಲದ ಪಕ್ಷದಲ್ಲಿ ಆ ಪುಸ್ತಕ. ಗುರು ಇರುವಾಗ ಪುಸ್ತಕದ ಅವಶ್ಯಕತೆ ಇಲ್ಲ. ಆದ ಕಾರಣ ಹೇಳೋದು, ಗುರುವಿನ ಸನ್ಮುಖದಲ್ಲಿ ಕೂತುಕೊಂಡು ಏನೋ 1-2 ವಿಚಾರವನ್ನು ಮಾತಾಡಿ ಪ್ರಪಂಚಕ್ಕೆ ನಮ್ಮಿಂದ ಏನಾಗ್ತದೆ, ನಾವು ಹುಟ್ಟಿದ್ದಕ್ಕೆ ಏನು, ನಾವು ಯಾವ ರೀತಿ ಇರಬೇಕು ಎಂಬ ವಿಚಾರನೆಲ್ಲ ಮಾತಾಡಬೇಕು ಅವ್ರ ಹತ್ರ. ಆಗ ಅಲ್ಲಿ ಒಳ್ಳೆ ವಿಷಯ ಸಿಗ್ತದೆ. ಅರ್ಥ ಆಯ್ತಲ್ವ? ಗುರು ಏನು ಸನ್ಯಾಸಿ ಆಗಬೇಕು ಅಂತ ಹೇಳೋದಿಲ್ಲ. ಗುರು ಹೇಳೋದೇನು, ನಿನ್ನ ಕರ್ಮ ಹೇಗೆ ಉಂಟು ಅದನ್ನು ಮುಖ್ಯವಾಗಿ ನೋಡಿಕೊಪ್ಪ. ನಿನ್ನ ಕರ್ಮ ಅಂದರೆ ಏನು? ಸಂಸಾರದಲ್ಲಿ ನಿನ್ನ ಕರ್ಮ ಇದ್ದರೆ, ಒಂದು ಸಂಸಾರಸ್ಥನ ಆಗಬೇಕು ಅಂತಿದ್ದರೆ ನೀನು ಸಂಸಾರದಲ್ಲೇ ಜ್ಞಾನವನ್ನು ಪಡೆದುಕೋ. ಅರ್ಥ ಆಯ್ತಲ್ವ? ಹಾಂ, ನಿನಗೆ ಸನ್ಯಾಸಿ ಯೋಗ ಉಂಟು ಅಂತಾದರೆ, ಆ ಸನ್ಯಾಸಿಯ ಕರ್ಮ ಉಂಟು ಅಂತಾದರೆ ನೀನು ಸನ್ಯಾಸದಲ್ಲೇ ಜ್ಞಾನ ಪಡ್ಕೊ. ಸಂಸಾರವನ್ನು ಬಿಟ್ಟು ಬರಬೇಡ. ಸಂಸಾರವನ್ನು ಬಿಟ್ಟು ಬಂದರೆ ಭಾಳ ಕಷ್ಟ ಉಂಟು. ಅರ್ಥ ಆಯ್ತಲ್ವ? ಆ ಸಂಸಾರಕ್ಕೆ ಮೊದಲು ಪ್ರಾಧಾನ್ಯತೆ ಕೊಡಿ. ನಡೆದಾಡುವ ದೇವರು ಯಾರು? ನಿಮ್ಮ ಜೀವನದಲ್ಲಿ ನಡೆದಾಡುವ ದೇವರು ಯಾರು ಅಂತ ಕೇಳೋದು. ತಂದೆ ತಾಯಿ. ಹಾಂ, ಮಕ್ಕಳಿಗೆ ನಡೆದಾಡುವ ದೇವರು ಯಾರು? ತಂದೆ ತಾಯಿ ಅಲ್ವಾ? ಒಂದು ಗಂಡ ಒಂದು ಹೆಂಡತಿಗೆ ನಡೆದಾಡುವ ದೇವರು ಯಾರು? ಒಂದು ಗಂಡ ಒಂದು ಹೆಂಡತಿಗೆ ನಡೆದಾಡುವ ದೇವರು ಯಾರು? ಹೆಂಡತಿಗೆ ಗಂಡ ನಡೆದಾಡುವ ದೇವರು. ಅರ್ಥ ಆಯ್ತಲ್ವ? ಗಂಡನಿಗೆ ಹೆಂಡತಿ ನಡೆದಾಡುವ ದೇವರು. ಒಂದು ಗುರು ಶಿಷ್ಯ ಅಂತಿದ್ರೆ ಶಿಷ್ಯನಿಗೆ ಗುರು ನಡೆದಾಡುವ ದೇವರು. ಅರ್ಥ ಆಯ್ತಾ? ಈಗ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡ್ತಾ ಹೋಗಬೇಕು. ಇದೆಲ್ಲ ಬಿಡಿಸಲಾಗದ ಸಂಬಂಧ ಯಾವುದು? ತಂದೆ ಮಕ್ಕಳು, ತಂದೆ ತಾಯಿ ಮಕ್ಕಳು. ಅರ್ಥ ಆಯ್ತಲ್ವ? ಗುರು ಶಿಷ್ಯ, ಗಂಡ ಹೆಂಡತಿ. ಅರ್ಥ ಆಯ್ತಲ್ವ? ಇದೆಲ್ಲ ಬಿಡಿಸಲಿಕ್ಕಾಗೋದಿಲ್ಲ. ಇದು ಜನ್ಮ ಜನ್ಮದಲ್ಲಿ ಬಂದಂಥ ವಿಚಾರ. ಆ ಕರ್ಮವನ್ನು ಅನುಭವಿಸಲಿಕ್ಕೆ ಅಂತ ಬಂದಂಥ ವಿಚಾರ. ಆ ಋಣವನ್ನು ಅನುಭವಿಸಿ ಆಗಬೇಕು.
ಆ ಋಣವನ್ನು ಕೊಟ್ಟೇ ಆಗಬೇಕು, ಕರ್ಮವನ್ನು ಅನುಭವಿಸೇ ಆಗಬೇಕು, ತಪ್ಪಿಸಲಿಕ್ಕೆ ಸಾಧ್ಯನೇ ಇಲ್ಲ ಇದರಿಂದ. ಈ ಸ್ಥಿತಿಯಲ್ಲಿ ನೀವು ಯಾವ ರೀತಿ ಜ್ಞಾನವನ್ನು ಪಡ್ಕೊಳ್ತೀರಿ, ಯಾವ ರೀತಿ ಪುಣ್ಯವನ್ನು ಸಂಪಾದನೆ ಮಾಡ್ತೀರಿ ಅಂತೇಳಿ ನಿಮಗೆ ಬಿಟ್ಟಂಥ ವಿಚಾರ. ನಮ್ಮ ಆಲೋಚನೆ ಮೇಲೆ, ನಮ್ಮ ಬುದ್ಧಿ ಮೇಲೆ ಎಲ್ಲವೂ ಅಡಗಿರೋದು. ಅರ್ಥ ಆಯ್ತಾ? ಬುದ್ಧಿಯನ್ನು ಉಪಯೋಗಿಸಿ ಒಳ್ಳೆ ಜೀವನ ಮಾಡಿ, 10 ಜನಕ್ಕೆ ಒಳಿತು ಮಾಡಿ, ನಿಮ್ಮ ಕೈಯಲ್ಲಾದ್ದು. ಎಲ್ಲ ನೆಗೆಟಿವ್ ಥಾಟ್ಸಲ್ಲಿ ಇಟ್ಟುಕೊಂಡು ಜೀವನ ಮಾಡಬೇಡಿ, ಏನು ಪ್ರಯೋಜನಕ್ಕೆ ಬರೋದಿಲ್ಲ, ವ್ಯರ್ಥ ಇದು. ಅರ್ಥ ಆಯ್ತಲ್ವ? ಇದೆಲ್ಲ ವ್ಯರ್ಥ ಅಂತ ಹೇಳೋದು. ಅರ್ಥ ಆಗ್ತಾರೆ ಹೇಳೋದು? ಕೂದಲು ಮತ್ತು ಮಣ್ಣು ಮತ್ತು ವಸ್ತ್ರ ಎಲ್ಲ ಕೊಟ್ಟರೆ ಮಾಟ ಮಂತ್ರ ಮಾಡಿ ಕೊಡ್ತಾರ, ಸಕ್ಸಸ್ ಆಗ್ತದ? ಇದೆಲ್ಲ ಬಿಟ್ಟು ಬಿಡಬೇಕು. ಅರ್ಥ ಆಯ್ತಲ್ವ? ಆ ಲೆಕ್ಕದಲ್ಲಿ ಮಾಟ ಮಂತ್ರ ಮಾಡೋನಿಗೆ ಕೂದಲು ಎಂತಕ್ಕೆ? ಅಲ್ಲಿ ಸೆಲೂನಿಗೆ ಹೋದರೆ ಎಷ್ಟು ಸಹ ಕೂದಲು ಸಿಗ್ತದೆ, ಅವನು ಕೇಳದೆ ತೊಗೊಂಡು ಹೋಗ್ಬೋದು ಅಲ್ವಾ? ಆ ಕೂದಲಲ್ಲಿ ಇಲ್ಲಿ ಹೋಗ್ತದೆ, ಏನಾಗ್ತದೆ? ಅದೆಷ್ಟೋ ವಸ್ತ್ರ ಎಲ್ಲ ಯಾರ್ಯಾರು ಎಲ್ಲೆಲ್ಲೆಲ್ಲ ಬಿಸಾಡ್ತಾರೆ ಅಲ್ವಾ? ಹೌದಲ್ವ? ಅದರಲ್ಲಿ ಕೂಡ ಹೋಗಿ ಮಾಡ್ಬೋದಲ್ಲ ಮಾಟ ಮಂತ್ರ. ಅದು ಪರ್ಟಿಕ್ಯುಲಾಗಿ ಅದು ಏಕೆ ಹೇಳೋದು ನಿಮ್ಮ ಹತ್ರ? ನೀವು ಹೋಗಿ ಅಲ್ಲಿಂದ ಕೂದಲು ತೊಗೊಂಡು ಬನ್ನಿ, ಮಣ್ಣು ತೊಗೊಂಡು ಬನ್ನಿ, ಅದು ತೊಗೊಂಡು ಬನ್ನಿ, ಇಷ್ಟೇ ಸಮಯಕ್ಕೆ ತೊಗೊಂಡು ಬನ್ನಿ, ಇಷ್ಟೇ ಹೊತ್ತಿಗೆ ತೊಗೊಂಡು ಬನ್ನಿ. ನಿಮಗೆ ವಿಶ್ವಾಸ ಹುಟ್ಟಿಸೋದು, ಅದು ನಿಮಗೆ ನಂಬಿಕೆ ಹುಟ್ಟಿಸೋದಲ್ಲಿ. ಅರ್ಥ ಆಯ್ತಾ? ಆಗ ಇನ್ನಷ್ಟು ನೀವು ಇನ್ವಾಲ್ವ್ ಆಗ್ತೀರಿ ಅದರೊಳಗೆ ಹೋಗ್ತೀರಿ, ಇನ್ನಷ್ಟು ಇಂಟ್ರೆಸ್ಟಲ್ಲೇ ಮಾಡ್ತೀರಿ ನೀವು. ಅರ್ಥ ಆಗ್ತಾ ಹೇಳೋದು? ಇಂಥ ಕೆಟ್ಟ ಆಲೋಚನೆಗಳು, ಈ ಕೆಟ್ಟ ಆಲೋಚನೆಗಳು, ನೆಗೆಟಿವ್ ಥಾಟ್ಸ್ಗಳನ್ನೆಲ್ಲ ಬಿಟ್ಟು ಒಳ್ಳೆ ಪಾಸಿಟಿವ್ ಥಾಟ್ಸನ್ನು ಆಲೋಚನೆ ಮಾಡಿ, ನಿಮ್ಮೊಳಗೆ ಪಾಸಿಟಿವನ್ನೇ ತುಂಬಿಸಿ. ಏನು ತೊಂದರೆ ಆಗೋದಿಲ್ಲ, ಎಲ್ಲ ಒಳ್ಳೆಯದೇ ಆಗ್ತದೆ. ವಿಧಿಯನ್ನು ತಪ್ಪಿಸಲಿಕ್ಕೆ ಯಾರಿಂದಲೂ ಆಗೋದಿಲ್ಲ. ವಿಧಿಯನ್ನು ತಪ್ಪಿಸಬೇಕಾ, ಒಂದು ಎಳ್ಳಿನಷ್ಟು ಮಟ್ಟಿಗೆ ತಪ್ಪಿಸಬೇಕಾ, ಅದಕ್ಕೆ ನೀವೇ ಕಾರಣರಾಗಿರಬೇಕು. ಅದು ನಿಮ್ಮ ವಿಧಿಯನ್ನು ನಿಮ್ಮಿಂದಲೇ ತಪ್ಪಿಸಲಿಕ್ಕೆ ಸಾಧ್ಯ, ಇನ್ನೊಬ್ಬರಿಂದ ತಪ್ಪಿಸಲಿಕ್ಕೆ ಆಗೋದಿಲ್ಲ. ಅದು ನೀವು ಮಾಡುವ ಜೀವನ ಶೈಲಿಯ ಮೇಲೆ ಅಡಗಿದೆ. ಈ ಭೂಮಿಗೆ ಬಂದು ನಾವು ಯಾವ ರೀತಿ ಜೀವನ ಮಾಡ್ತೇವೆ ಆ ಜೀವನದ ಮೇಲೆ ಅಡಗಿದೆ ಅಂತ ಹೇಳೋದು. ಜೀವನ ಅಂದರೆ ಪಾಪ ಪುಣ್ಯಗಳ ಪಯಣ. ಅರ್ಥ ಆಯ್ತಲ್ಲ? ಕರ್ಮ ಮತ್ತು ಋಣಗಳ ಪಯಣ. ಇದನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ, ಯಾರಾದರೂ ಅಷ್ಟೇ, ನಾನಾದರೂ ಸಹ ಅಷ್ಟೇ. ಅರ್ಥ ಆಯ್ತಲ್ವ? ಒಂದು ಅನುಭವಿಸಬೇಕು ಅಂತಿದ್ದರೆ ಅನುಭವಿಸೇ ಆಗಬೇಕು. ಆ ಅನುಭವಿಸೋದನ್ನು ಸಂತೋಷದಲ್ಲಿ ಅನುಭವಿಸಬೇಕು ಅಂತ ಹೇಳೋದು ನಾನು. ಅದು ಥಾಟ್ಸ್ ಚೇಂಜ್ ಆಗಬಾರ್ದು. ಅವ ಹಾಗೆ ಮಾಡಿ ಹೀಗೆ ಆಯಿತು, ಇವ ಹೀಗೆ ಮಾಡಿ ಹೀಗೆ ಆಯಿತು, ಇವ ಹೀಗೆ ಮಾಡಿ ಹೀಗೆ ಆಯಿತು ಅಂತೇಳಿ. ಅರ್ಥ ಆಯ್ತಲ್ವ? ಇನ್ನೊಂದು ವಿಚಾರ ಹೇಳ್ತೇನೆ ನಿನಗೆ. ಈ ಮಾಟ ಮಂತ್ರದಲ್ಲಿ ದೊಡ್ಡ ಮಾಟ ಮಂತ್ರ ಯಾವುದು ಅಂತ ಹೇಳಿದರೆ, ಅದು 100ರಲ್ಲಿ 100 ಸಕ್ಸಸ್ ಆಗುವ ಮಾಟ ಯಾವುದು ಅಂತ ಹೇಳಿದರೆ, ಈ ಮಾಟ ಮಂತ್ರ ವಾಮಾಚಾರ ಅಂತ ಹೇಳ್ತಾರಲ್ಲ, ಇಲ್ಲಿ 100ರಲ್ಲಿ 100 ಸಕ್ಸಸ್ ಆಗೋದು ಯಾವುದು ಗೊತ್ತುಂಟ? ಕಣ್ಣು. ಅರ್ಥ ಆಯ್ತಲ್ಲ? ಮತ್ತೊಂದು ಮಾತು, ಮತ್ತೊಂದು ಮನಸ್ಸು. ಈ 3 ವಿಚಾರ ಉಂಟಲ್ಲ, ಎಂಥವನನ್ನೂ ಬೇಕಾದರೂ ಏನು ಬೇಕಾದ್ರೂ ಮಾಡ್ತದೆ. ಇದು ಗಾಡ್ ಗಿಫ್ಟ್, ಇದು ಪ್ರಕೃತಿ ಕೊಟ್ಟದ್ದು. ಇದೊಬ್ಬ ಮಾಂತ್ರಿಕ ಬರೆದು ಕೊಡೋದಲ್ಲ, ಅದು ತೊಗೊಂಡು ಬಾ ಇದು ತೊಗೊಂಡು ಬಾ ಅಂತ ಹೇಳೋದಲ್ಲ. ಅದು ಒಬ್ಬೊಬ್ಬನಿಗೆ ಅಂತ ಒಂದು ಎನರ್ಜಿ ಕೊಟ್ಟಿರ್ತಾರೆ ಭಗವಂತ ಹುಟ್ಟುವಾಗಲೇ. ಅದು ಯಾವುದೋ ಜನ್ಮದ ಸಾಧನೆಗೆ ತಕ್ಕವಾಗಿ ಅವನ ಕಣ್ಣಿನಲ್ಲಿ ಒಂದು ಪವರ್ ಕೊಟ್ಟಿರ್ತಾನೆ. ಅರ್ಥ ಆಯ್ತಲ್ವ? ಒಂದು ಮಾತಿನಲ್ಲಿ ಒಂದು ಪವರ್ ಕೊಟ್ಟಿರ್ತಾನೆ. ಅರ್ಥ ಆಯ್ತಾ? ಅವನ ಮನಸ್ಸಿನಲ್ಲಿ ಒಂದು ಪವರ್ ಕೊಟ್ಟಿರ್ತಾನೆ. ಅದು ಅವರಿಗೆ ಗೊತ್ತಿರೋದಿಲ್ಲ. ಅರ್ಥ ಆಯ್ತಲ್ವ? ಅದು ಯಾರ ಒಳಗೆ ಉಂಟು ಅಂತೇಳಿ ಸಹ ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಲ್ವ? ಮನುಷ್ಯನ ಕಣ್ಣಿಗೆ ಆನೆಯ ಬೆನ್ನೆ ಹೊಡೆದೋಗ್ತದೆ ಅಂತ ಹೇಳಿದ್ದಾರೆ. ಮನುಷ್ಯನ ಕಣ್ಣಿಗೆ ದೇವಸ್ಥಾನದಲ್ಲಿರುವ ಶಿಲೆ ಕೂಡ ಯಾವುದೋ ಒಂದು ರೀತಿಯಲ್ಲಿ ಒಡಕಾಗ್ತದೆ, ಯಾವುದೋ ಒಂದು ರೀತಿಯಲ್ಲಿ. ಅರ್ಥ ಆಯ್ತಲ್ವ? ಇನ್ನು ಮನುಷ್ಯನ ಮನಸ್ಸಿಗೆ ಅಷ್ಟು ಶಕ್ತಿ ಉಂಟು, ಗಾಳಿಗಿಂತ ಸೂಕ್ಷ್ಮವಾದದ್ದು. ಅದನ್ನು ನೀವು ಒಳ್ಳೆಯದಕ್ಕೆ ಉಪಯೋಗಿಸಿಕೊಂಡ್ರೆ ಅದು ನಿಮ್ಮನ್ನು ಭಗವಂತನ ಹತ್ರ ಕರ್ಕೊಂಡು ಹೋಗ್ತದೆ. ಅದು ಕೆಟ್ಟದಕ್ಕೆ ಉಪಯೋಗಿಸಿಕೊಂಡ್ರೆ ಅದು ಮಾಯದಲ್ಲಿ ತಿರುಗಿಸ್ತಾನೆ ಇರ್ತದೆ. ಅರ್ಥ ಆಯ್ತಲ್ವ? ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ಈ ವಾಮಾಚಾರದ ಬಗ್ಗೆ, ಮಾಟ ಮಂತ್ರದ ಬಗ್ಗೆ ಎಲ್ಲ ನಮಗೆ ಒಂದು ಎಳ್ಳಿನಷ್ಟು ಥಾಟ್ಸ್ ಹೋಗ್ಲಿಕ್ಕಿಲ್ಲ ಅಂತ ಹೇಳೋದು. ಅದಕ್ಕೆ ಎಲ್ಲ ವಿಷಯವನ್ನು ಸೇರಿಸಿ ಹೇಳಿದ್ದು. ಉತ್ತರ ಸಿಕ್ಕಿತಾ? ಶುಭವಾಗಲಿ. ನಮಃ ಶಿವಾಯ. ತಿರುಚಿಟ್ಟಂಬರ. ಗುರುವೇ ಶರಣ.